ಸಂದರ್ಭ ಯಾವುದು ಅಂತಲೂ ಕೂಡ ಹೇಳಿದ್ರು. ದೇವಿ ಮಧುಪಾನವನ್ನು ಮಾಡಿ ರಾಕ್ಷಸರ ಸಂಹಾರವನ್ನ ಮಾಡ್ತಾಳೆ. ಮಹಿಷಾಸುರನ ಸಂಹಾರ ಅದು ಸಾಮಾನ್ಯ ಅಲ್ಲ. ಅವನ ಸಂಹಾರ ಮಾಡಬೇಕಾದ್ರ ಯಾಪರಿ ಯುದ್ಧ ಆತು ಅನ್ನೋದು ವರ್ಣನೆ ಬರ್ತದೆ. ಒಂದೆರಡು ದಿನದ ಯುದ್ಧ ಅಲ್ಲದು, ಸಾವಿರ ಸಾವಿರ ವರ್ಷಗಳ ಯುದ್ಧ, 5,000 ವರ್ಷ. ಅದನ್ನ ನಾವು ಸಾವಿರ ಅಂತ ಬಳಸಿದೆವು. ಈ ಯುದ್ಧ ಎಷ್ಟು ಪ್ರಕಾರ ಅಂದ್ರೆ ಅದ ದೃಷ್ಟಿ ಆಯ್ತು, ಆಮೇಲೆ ಮಲ್ಲಯುದ್ಧವಾಯ್ತು, ಖಡ್ಗ ಯುದ್ಧ ಆಯ್ತು, ಗದಾ ಯುದ್ಧವಾಯ್ತು. ಯಾವ ರೀತಿ ಒಳಗೆ ಯುದ್ಧ ಮಾಡ್ಲಿಕ್ಕೆ ಅದಾವೋ ವಿಧಗಳು ವಿಧಾನಗಳು, ಅವೆಲ್ಲಾ ರೀತಿ ಯುದ್ಧಗಳಾದವು. ಏನು ಒಬ್ಬರನ್ನೊಬ್ರು ಒದ್ರು ಕೆಡವಿದ್ರು ಅನ್ನುವಂಥ ವಿವರಣೆ ಎಲ್ಲ ಬರ್ತದೆ. ಕೊನೆಗೆ ಅಸ್ತ್ರಗಳೆಲ್ಲ ತೀರಿದ ಮೇಲೆ ಗುಡ್ಡಗಳನ್ನೇ ಎತ್ತಿ ಒಬ್ಬರ ಮೇಲೆ ಒಬ್ಬರು ಹಾಕುವಂತಹದ್ದು ಬರ್ತದೆ. ಗಿಡಗಳನ್ನೇ ಬೇರೆ ಸಮೇತ ಕಿತ್ತು ಹೊಡೆದಾಡುವಂತಹದ್ದು ಬರ್ತದೆ. ಕೊನೆಗೆ ಯುದ್ಧ ಮಾಡಿ ಒಬ್ರು ಸೋಲಿಲ್ಲ. ಕೊನೆಗೆ ದೇವಿ ಇನ್ನು ಇದನ್ನು ಹೀಗೆ ಬಿಟ್ರೆ ನಡೆಯೋದಿಲ್ಲ, ಏನಾದರೂ ಮಾಡಿ ಇವನ ಸಂಹಾರ ಆಗಲೇಬೇಕು, ಇನ್ನು ಕ್ಷಣ ಕಾಯುವ ದಿನ ಕಾಯುವ ಅಗತ್ಯ ಇಲ್ಲ ಅಂತ ಭಾವಿಸುವಾಗ ದೇವತೆಗಳೆಲ್ಲ ಇಷ್ಟು ಪ್ರಕಾರ ಯುದ್ಧ ಮಾಡಿದ ದೇವಿಗೆ ಬಹುಶಃ ಆಯಾಸವಾಗಿರಬಹುದು. ಆಕೆ ಏನಾದರೂ ಒಂದನ್ನು ಕೊಟ್ಟರೆ ಶಕ್ತಿ ಬರ್ತದೆ, ಯುದ್ಧ ಮಾಡಿ ಅಂತೂ ಆತನ ಸಂಹಾರವನ್ನ ಮಾಡಿ ಬಿಡ್ಲಿ ಅಂತೇಳಿ ತಂದು ಕೊಟ್ಟಂತದ್ದೇನಪ್ಪಾ ಅಂದ್ರ ಮಧುಪಾನ. ಜೇನುತುಪ್ಪವನ್ನ ದೇವಿಗೆ ತಂದು ಕೊಟ್ಟಾಗ ದೇವಿ ಅದನ್ನ ಸ್ವೀಕಾರ ಮಾಡಿ ಯುದ್ಧವನ್ನ ಮುಂದುವರಿಸಿ ಆ ರಾಕ್ಷಸನ ಮಹಿಷಾಸುರನ ಸಂಹಾರ ಮಾಡಿದ್ಲು. ನಾವಿದನ್ನ ಕೇಳಿ ಮತ್ತು ವಿವರಣೆ ಹೇಳಿದರು ಶರಣರು. ಮಧುಪಾನ ಅಂದಗಳೇ ಬಹಳ ಜನ ಶರಿ ಅಂತ ತಿಳ್ಕೊಂತಾರ ಅಂತ ಹೇಳಿ. ತಪ್ಪು ತಿಳ್ಕೊಳ್ಳೋದು ಬಹಳ ಸುಲಭರಿ. ನಾವು ಆಗಾಗ ನೋಡಿರ್ತೀವಿ, ಮನುಷ್ಯನೇ ಆಗಲಿ ಇದ್ದದ್ದನ್ನು ಇದ್ದ ಹಾಗೆ ತಿಳ್ಕೊಳ್ಳೋದು ಬಹಳ ಕಷ್ಟ, ತಪ್ಪು ತಿಳ್ಕೊಳ್ಳೋದೇ ಬಹಳ ಸುಲಭ. ಜಗತ್ತಿನಲ್ಲಿ ಇಂಥ ತಪ್ಪುಗಳು ಬಹಳ ಇದಾವೆ, ತಪ್ಪು ಕಲ್ಪನೆಗಳು ಬಹಳ ಇದಾವೆ, ತಪ್ಪು ವಿಚಾರಗಳು ಬಹಳ ಇದಾವೆ. ಅಂಥದ್ರಲ್ಲಿ ಇದು ಒಂದು ಕೂಡ. ಮಧುಪಾನ ಅಂದ್ರೆ ಶೆರೆ ಅಂತ ತಿಳ್ಕೊಂಡಿರುವಂತಹದ್ದು. ಮನುಷ್ಯನಿಗೆ ಸುಲಭವಾಗಿ ತಿಳ್ಕೊಳಕ್ ಬರುದು ಯಾವ್ದಂದ್ರೆ ತಪ್ಪ ತಿಳ್ಕೊಳಕ್ ಬರ್ತದೆ. ಇದ್ದದ್ದನ್ನು ಇದ್ದ ಹಾಗೆ ತಿಳ್ಕೊಳಕ್ಕೆ ಬರೋದೇ ಇಲ್ಲ ಅನ್ನುವಂತಹದ್ದು. ಅದಕ್ಕೆ ಇಲ್ಲಿ ಅರಿ ಮತ್ತು ಮರಿ ಅನ್ನುವಂತಹದ್ದನ್ನ ಎರಡನ್ನು ಮುಂದೆ ಇಟ್ಕೊಂಡ್ರು ಶರಣರು. ಒಂದು ಅರಿಬೇಕು, ಇಲ್ಲ ಮರಿಬೇಕು. ಅರಿಬೇಕಾದ್ರೆ ಏನ್ ಮಾಡ್ಬೇಕು ಅಂದ್ರೆ ಜ್ಞಾನಪಾನ ಮಾಡ್ಬೇಕು, ಮರಿಬೇಕಾದ್ರೆ ಏನ್ ಮಾಡ್ಬೇಕು, ಸುರಾಪಾನ ಮಾಡ್ಬೇಕು, ಅಷ್ಟೇ. ಹಾಗಾಗಿ ಅರಿವು ಮರೆವಿನ ಜೀವನ ನಮ್ಮದಾಗಿರುವಾಗ ಇದರ ಮಧ್ಯದಲ್ಲಿ ಅರಿವನ್ನೇ ನಾವು ಜಾಗೃತ ಮಾಡಿಕೊಳ್ಬೇಕು ಅನ್ನೋದಕ್ಕೆ ಸಂಕಲ್ಪ ಮಾಡಿ ಪ್ರಾರಂಭವಾಗಿರುವಂಥವೇ ಈ ಕಾರ್ಯಕ್ರಮಗಳು. ಅರಿವನ್ನ ಜಾಗೃತ ಮಾಡಿಕೊಳ್ಳೋದಕ್ಕೆ. ಯಾಕಂದ್ರೆ ಮನುಷ್ಯ ಬಿಟ್ರೆ ಮರೆವಿಗೆ ಹೋಗ್ತಾನೆ, ಪ್ರಯತ್ನ ಮಾಡಿದ್ರೆ ಅರಿವಿಗೆ ಬಂದು ನಿಲ್ತಾನೆ. ಶರಣರು ಅದೊಂದು ವಾಕ್ಯ ಚಲೋ ಹೇಳಿದರು. ಪ್ರಪಂಚ ಮಾಡ್ಬೇಕಾದ್ರೆ ಪ್ರಯತ್ನ ಬೇಕಾಗಿಲ್ಲ, ಅದು ಪ್ರಾರಬ್ಧದಂಗೆ ನಡ್ಕೊಂಡು ಹೋಗ್ಬಿಡ್ತದ. ಪರಮಾರ್ಥ ಮಾಡ್ಬೇಕಾದ್ರೆ ಪ್ರಯತ್ನ ಬೇಕು ಅಂತ ಹೇಳಿದ್ರಲ್ಲ, ಬಹಳ ಸೂಕ್ತವಾದ ಮಾತು. ನಾವು ಮನುಷ್ಯರಾಗಿ ಉಳಿಬೇಕಾದ್ರೆ ಪ್ರಯತ್ನ ಮಾಡ್ಬೇಕ್ರಿ. ಮನುಷ್ಯರಾಗಿ ಉಳಿಬೇಕಾದ್ರೆ ಪ್ರಯತ್ನ ಮಾಡ್ಬೇಕು. ಅದಕ್ಕೆ ಏನಂದ್ರು ಅಂದ್ರೆ ಮೊದಲು ಮಾನವನಾಗು ಅಂದದ್ದೇ ಅದಕ್ಕೆ. ಯಾರು ಹೇಳಿದ್ರು ಅಂದ್ರೆ ಮಾನವರೇ ಹೇಳ್ಯಾರ ಅದನ್ನ. ಯಾರಿಗೆ ಹೇಳಿದ್ರು ಅಂದ್ರೆ ಮಾನವರಿಗೆ ಹೇಳ್ಯಾರ ಅದನ್ನ. ಏನಂತ? ಮೊದಲು ಮಾನವನಾಗು ಅಂತ. ಮಾನವರಿಗೆ ಮಾನವರೇ ಹೇಳಿದ ಮಾತಿದು, ಮೊದಲು ಮಾನವನಾಗು. ಇದ್ರಾಗ ಏನ್ ಅರ್ಥ ಐತ್ರಿ ಅನ್ಬೇಕು ನಾವು. ಮನುಷ್ಯರಿಗೆ ಮನುಷ್ಯರೇ ಹೇಳಾಕತ್ತಾರ ಮನುಷ್ಯರಾಗ್ರಿ ಅಂತ ಹೇಳಿ. ಮನುಷ್ಯರ ಅದೀವಲ್ಲ ನಾವು ಅಂದ್ರೆ, ಆದ್ರ ನೋಡ್ಲಿಕ್ಕೆ ಮನುಷ್ಯರಾಗಿ ಕಾಣ್ತಾ ಇದ್ದೀವಿ, ಭಾವಗತ ನಾವು ಮನುಷ್ಯರಾಗಿಲ್ಲ. ಮನೋ ಮಧ್ಯದೊಳಗೆ ನಾವು ಮನುಷ್ಯರಾಗಿ ಇನ್ನೂ ಉಳಿದಿಲ್ಲ. ಮನಸ್ಸಿನಿಂದ ಭಾವನೆಯಿಂದ ನಾವು ಮನುಷ್ಯರಾಗಬೇಕಾಗಿರುವಂತ ಅವಶ್ಯಕತೆ ಅದ. ಇನ್ನೂ ನಮ್ಮೊಳಗೆಲ್ಲ ಪ್ರಾಣಿ ಸ್ವಭಾವಗಳದಾವ, ಪಕ್ಷಿ ಸ್ವಭಾವಗಳದಾವ, ಕ್ರಿಮಿಕೀಟಗಳ ಸ್ವಭಾವ ಅದಾವ. ಅವುಗಳನ್ನ ಮೀರಿ ಹೊರಗೆ ಬರ್ಬೇಕಾದ್ರೆ ನಾವು ಇಂಥ ಪ್ರವಚನ ಪುರಾಣಗಳನ್ನು ಕೇಳಲೇಬೇಕು.
ಹಿಂಗ ತಿಳುವಳಿಕೆ ಬಂತು ಅನ್ಕೊಡದ ಹಿಂಗ ಆ ತಿಳುವಳಿಕೆಯನ್ನ ಕಳ್ಕೊಳ್ಳೋದದ. ನೋಡ್ತಿರ್ತಿರಲ್ಲ, ಇನ್ನ ಈಗ ಇಲ್ಲೇ ನೋಡದೆ ಸಿಗವಲ್ದು ನೋಡು ಮರಯ. ಬ್ಯಾಡಂದ ಕೈಯಾಗ ಸಿಗತಾವ, ಬೇಕಂದಾಗ ಸಿಗುದೇ ಇಲ್ಲಿ ನೋಡು ಅಂತಿರ್ತೀರಿ ವಸ್ತು ಹುಡುಕಾಡುವಾಗ. ಅದು ಹಂಗ ಅದು. ಮತ್ತೇನಾದ್ರೂ ಒಂದು ವಿಚಾರ ಹೊಳಿತು ಅಂದಾಗ ಬರದಿಟ್ಟಿವಿ ಅಂದ್ರೆ ಅದು ಉಳ್ದ ಬಿಡ್ತದ. ಅದನ್ನ ನೋಡೋಣ ಆಮೇಲೆ ಬರೀ ಅಂತ ತಗೋ ಅಂದ್ರೆ ಹೊಗೆ ಬಿಡ್ತದ ಅದು. ಹಾಗಾಗಿ ಹಿಂಗದ ಅಲ್ಲ, ಅದೊಂಥರ ಗಾಳಿ ಬಿಟ್ಟಂಗ ಮನಸ್ಸಂದ್ರೆ ಅದು ಗಾಳಿ ಇದ್ದಂಗನ ರೀ. ಅದು ಕೂಡ ಅದು ಹಿಂಗಿದ್ದಂಗ ಹಿಂಗಿರುವುದಿಲ್ಲ. ಅದಕ್ಕೆ ಅಂಥ ಮನಸ್ಸನ್ನ ನಾವು ಸರಿಯಾಗಿ ಇಟ್ಕೊಳ್ಬೇಕಾದ್ರ ಮತ್ತ ಅದನ್ನ ಜ್ಞಾನಪೂರ್ವಕವಾಗಿ ಬಳಸ್ಕೋಬೇಕಾದ್ರ ನಮಗಿಂಥ ಪುರಾಣ ಪ್ರವಚನಗಳು ಸಹಾಯ ಮಾಡ್ತವ. ಎದಕ್ಕೆ ಇವುಗಳನ್ನ ಕೇಳಬೇಕು ಅಂದ್ರೆ ದೇವರಾಗಾಕ ಕೇಳೋದು ಅಂತಲ್ಲ, ದೊಡ್ಡವರಾಗಾಕ ಕೇಳಬೇಕು ಅಂತೂ ಅಲ್ಲ. ಎದಕ್ಕೆ ಕೇಳಬೇಕು ಅಂದ್ರೆ ಮನುಷ್ಯರಾಗಿ ಉಳಿಯಾಕ, ಮನುಷ್ಯರಾಗಿ ಬಾಳಾಕ ಇವನು ಕೇಳುವುದ್ರಿ, ಬೇರೆ ಏನೂ ಅಲ್ಲ. ಇರೋ ಜೀವನವನ್ನ ಸರಿಯಾಗಿ ಬಳಸ್ಕೋಬೇಕು, ಮನುಷ್ಯರಾಗಿಯೇ ಕೊನೆ ತನಕ ಉಳಿಬೇಕು, ಮತ್ತ ನಾವು ಮನುಷ್ಯತ್ವವನ್ನೇ ಮೆರಿಬೇಕು ಅನ್ನೋದಕ್ಕ ಇಂಥ ಪುರಾಣ ಪ್ರವಚನ ಕೇಳುವುದದ. ಅದಕ್ಕ ತಪ್ಪು ತಿಳುವಳಿಕೆಯನ್ನ ಕಳ್ಕೊಳ್ಳುವ ವಿಚಾರ ಇಟ್ಟುಕೊಂಡು ಹೇಳಿದ್ದು ಮಧುಪಾನ. ಮಧು ಅಂದ್ರೆ ಜೇನು, ಅದರ ಬಗ್ಗೆ ನೋಡ್ಬಿಡೋಣ. ಜೇನು ಅಂದಾಗ ನೋಡ್ರಿ, ಆ ಹುಳದ ಬಗ್ಗೆ ನೀವು ಕೇಳಿರಿ. ಜೇನು ಹುಳ, ಜೇನು ನೊಣ ಅಂತಾರ ಅದಕ್ಕೆ. ನೊಣ ಮತ್ತು ಜೇನು ನೊಣ, ಮತ್ತ ಇನ್ನೂ ಬೇರೆವೂ ಅದಾವ. ಮತ್ತ ನೊಣಗಳು ಪ್ರಭೇದಗಳು ಬಹಳ ಅದಾವ. ನೊಣ ಮತ್ತು ಜೇನು ನೊಣ ಎರಡನ್ನ ನೋಡಿದ್ರ, ನೊಣ ಏನ್ ಮಾಡ್ತದಂದ್ರ ಹುಡುಕ್ಯಾಡಿ ಹೊಲಸಿನ ಮ್ಯಾಗ ಕುಂದಿರ್ತದ. ಹುಡುಕ್ಯಾಡಿ ಎಲ್ಲಿ ಕುಂದಿರ್ತದ, ಹೊಲಸು ಎಲ್ಲಿ ಅದನೋ ಅಲ್ಲಿ ಹೋಗಿ ಕೂಡ್ತದ ನೊಣ. ಮತ್ತ ಜೇನು ಹುಡುಕ್ಯಾಡಿ ಎಲ್ಲಿ ಕುಂಡಿರ್ತದ ಅಂದ್ರೆ ಸುಗಂಧ ಭರಿತ ಹೂವಿನ ಮೇಲೆನ ಕುಂಡಿರ್ತದ. ನೊಣ ಹುಡುಕಾಡೋದು ಹೊಲಸನ್ನ, ಜೇನ್ ನೊಣ ಹುಡುಕಾಡೋದು ಸುಗಂಧ ಭರಿತ ಹೂಗಳನ್ನ. ನೊಣ ಏನ್ ಮಾಡ್ತದ ಅಂದ್ರೆ ಹೊಲಸಿನ ಮ್ಯಾಗ ಕುಂತು ಹೊಲಸನ್ನೇ ಎಲ್ಲಾ ಕಡೆ ಹಂಚ್ಕೋತ ಹೋಗ್ತದ, ರೋಗವನ್ನ ಬರೆಸ್ತದ. ರೋಗಕಾರಕ ಅದು. ರೋಗ ಹಂಚೋ ಕೆಲಸ ಅದರದು, ರೋಗ ಹರಡುವ ಕೆಲಸ ಅದರದು. ಆದ್ರೆ ಜೇನ್ ನೊಣ ಹಂಗಲ್ಲ, ಹೂವಿನ ಮ್ಯಾಗ ಕುಂಡಿರ್ತದ, ಮಕರಂದನ ಹೀರ್ತದ. ಅದು ಹೋಗಿ ಎಲ್ಲಿ ಕುಂಡಿರ್ತದ ಅಲ್ಲೆಲ್ಲ ಸವಿ ಸವಿಯಾದ ಮಕರಂದವನ್ನೇ ಹಂಚಿ ಹೋಗ್ತದ. ಹಾಗಾಗಿ ನಾವು ಹೊಲಸನ್ನ ಹುಡುಕೊಂಡು ಹೋಗುವ ನೊಣಗಳಾಗೋಕ್ಕಿಂತ ಸುಗಂಧ ಭರಿತ ಹೂಗಳನ್ನೇ ಆರಿಸಿಕೊಂಡು ಹೋಗುವಂತ ಜೇನು ನೊಣಗಳಾಗಬೇಕು ಅನ್ನುವಂತ ಮಾತನ್ನ ಹೇಳ್ತಾರೆ. ಜೇನು ನೊಣದ ವಿಶೇಷತೆ ನೋಡ್ರಿ, ಜೇನು ನೊಣ ಸುಗಂಧವನ್ನು ಹೀರಿಕೊಳ್ತದೆ, ಅದು ಸಂಗ್ರಹ ಮಾಡ್ತದೆ ತುಪ್ಪವಾಗಿ, ಜೇನು ತುಪ್ಪವಾಗಿ ಸಂಗ್ರಹಣೆ ಮಾಡ್ತದೆ. ಅದು ಮಕರಂದವನ್ನ ಬಾಯಿಂದ ಹೀರಿಕೊಳ್ತದೆ, ಪಚನ ಮಾಡಿಕೊಳ್ತದೆ. ತನ್ನ ಗುದುಭಾಗದಿಂದ ಹೊರಹಾಕಿದ ವಸ್ತುವೇ ಅದೇನಪ್ಪಾ ಅಂದ್ರೆ ಅದು ಅದರ ಮಲ ಅಂತ ಹೇಳ್ತಾರೆ. ಅದನ್ನ ಜೇನುತುಪ್ಪ ಅಂದ್ರೆ ಅದರಿಂದ ಹೊರಬಂದಂತಹದ್ದು ಬೇಡವಾದ ಪದಾರ್ಥ ಅಂತ. ಆಮೇಲೆ ಇನ್ ಕೆಲವರು ಅದನ್ನ ವಾಂತಿ ಅಂತಲೂ ಕೂಡ ಹೇಳ್ತಾರೆ. ಜೇನು ಹುಳದ ಅತಿಶಯವಾದಂತಹ ಊಟ ಮಾಡಿದ ಪದಾರ್ಥವೇ ಅದು ಹೊರಗೆ ಬರ್ತದೆ ಅಂತ ಹೇಳ್ತಾರೆ. ಅದೇನೇ ಆದರೂ ಕೂಡ ಎಂತ ಔಷಧ ಗುಣ ಉಳ್ಳದ್ದು ಅಂದ್ರೆ ಅದನ್ನು ವಿದೇಶದವ್ರು ಬರೀತಾರ, ಜೇನುತುಪ್ಪ ಅಂದ್ರೆ ಅದು ಎಲ್ಲಾ ತುಪ್ಪಗಳಿಗಿಂತ ಶ್ರೇಷ್ಠ ಅಂತ ಹೇಳಿದ್ರು. ಆಕಳ, ಎಮ್ಮೆ, ಆಡು ಏನೇ ಇರಲಿ ಅವೆಲ್ಲಾ ತುಪ್ಪಗಳಿಗಿಂತ ಶ್ರೇಷ್ಠವಾದ ತುಪ್ಪ ಅಂದ್ರೆ ಜೇನುತುಪ್ಪ ಅಂತ ಹೇಳಿದ್ರು. ಅದಕ್ಕೆ ಇನ್ನೊಂದು ಹೆಸರು ಕೊಡ್ತಾರ, ಚಿನ್ನದ ರಸ ಅಂತ ಹೆಸರು ಕೊಟ್ಟಾರ. ಎದಕ್ರಿ? ಜೇನುತುಪ್ಪಕ್ಕ ಚಿನ್ನದ ರಸ ಅಂತ ಹೆಸರು ಕೊಡ್ತಾರೆ. ಯಾಕಂದ್ರೆ ಅದ್ರೊಳಗಂತ ಔಷಧೀಯ ಗುಣಗಳು ಅದಾವ. ಆದ್ರೆ ಏನಾಗ್ಯದ ಅಂತಂದ್ರ ಇಂಥ ಔಷಧಿ ಗುಣಯುಕ್ತವಾಗಿರುವಂತಹ ಜೇನುತುಪ್ಪ ಒಳ್ಳೇದು ಅಂತ ಹೇಳಿ ಮನುಷ್ಯರು ಹುಡುಕಾಡಿ ಆ ಜೇನು ಹುಟ್ಟುಗಳನ್ನ ಹಾಳು ಮಾಡಿದ್ರು, ಜೇನು ಹುಳುಗಳನ್ನ ಸಾಯಿಸಿ ಬಿಟ್ರು. ನೋಡಿ, ಜೇನು ಹುಟ್ಟಿಟ್ಟದ ಅಂದ್ರೆ ಆತು ಬೆಂಕಿ ಹಚ್ಚಿದ್ರೆ ಕೆಳಗೆ, ಹೊಗೆ ಹಬ್ಬಿಸಿದ್ರೆ ಇನ್ನೇನಪ್ಪಾ ಅಂತಂದ್ರೆ ಇನ್ನೂ 2 ಪದಾರ್ಥ ಸಿಗ್ತಾವ್ರಿ. ಅದ ಬಿಕ್ಕಿ ಮಲಿ ಏನೋ ಹೇಳ್ತಾರ. ಅದ ಅವು 2 ಪದಾರ್ಥವನ್ನ ತಗೊಂಡು ಬಂದು ಬೆಂಕಿಯಾಗ ಹಾಕಿ ಹೊಗೆ ಹಬ್ಬಿಸಿದ್ರೆ ಹುಳ ಎಲ್ಲ ವಿಲವಿಲ ಒದ್ದಾಡಿ ಸಾಯ್ತಾವ. ಇವ್ರು ಜೇನುತುಪ್ಪ ಬಿಡಿಸ್ಕೊತಾರೆ. ಇನ್ನೂ ಕೆಲವರಿಗೆ ತಂತ್ರ ಗೊತ್ತಿರ್ತದ, ಅವರು ಯಾವುದೋ ಒಂದು ವಿಧಾನದಿಂದ ಹುಳ ಸಾಯಿಸಲಾರ್ದಂಗ ಕೈ ಇಟ್ಟೇ ಹುಟ್ಟಿನಿಂದ ಜೇನು ತಕ್ಕೊಂತಿರ್ತಾರೆ. ಇದು ಒಂದು ವಿಧಾನ ಅದ. ಇನ್ನು ಕೆಲವರು ಅದಕ್ಕಾಗಿಯೇ ಒಂದು ಪೋಷಾಕ ಮಾಡಿರ್ತಾರೆ, ಒಂದು ಗೌನ್, ಅದನ್ನ ಹಾಕೊಂಡು ಜೇನುತುಪ್ಪ ಬಿಡಿಸಿಕೊಳ್ಳುವಂತ ವ್ಯವಸ್ಥೆ. ಇನ್ನು ಕೆಲವರು ಕೆಲ ಔಷಧಿಗಳನ್ನ ಮೈಗೆಲ್ಲ ಸವರ್ಕೊಂಡು ಜೇನುತುಪ್ಪ ಬಿಡಿಸ್ತಾರೆ. ಏನೇನೋ ವಿಧಾನಗಳದಾವ.
ಅಂತೂ ಜೇನುತುಪ್ಪ ಸಂಗ್ರಹವನ್ನು ಮಾಡ್ತಾರೆ. ಅದ್ರೊಳಗೆ ಬಹಳ ಪ್ರಕಾರಗಳದಾವ. ಗುಡ್ದಾಗಿಂದ ಬೇರೆ, ನೆಲದಾಗಿಂದ ಬೇರೆ, ಅಡವ್ಯಾಗಿಂದ ಬೇರೆ, ಹೊಲದಾಗಿಂದ ಬೇರೆ. ಅದ್ರಾಗ ಈ ಹೊಲ ಬದುವಿನೊಳಗ ಕಂಟಿ ಕಸ ಬೆಳೆದಿರ್ತದಲ್ಲ, ಅಲ್ಲಿ ಇಟ್ಟದ್ದು ಬೇರೆ. ಆಮೇಲೆ ಏನಪ್ಪಾ ಅಂದ್ರೆ ಬಯಲ್ಸೀಮೆಂದ್ ಬೇರೆ, ಮಲ್ನಾಡಿನಿಂದ ಬೇರೆ. ಹಿಂಗೆಲ್ಲ ಪ್ರಕಾರ ಬಹಳ ಅದಾವ. ಮತ್ ಅದರದೇ ಆದ ಗುಣ ಅದಕ್ಕೆ ಬರ್ತಿರ್ತದ. ಆಯಾ ಜೇನಿಗೆ ಆಯಾ ಗುಣಗಳು ಬೇರೆ ಬೇರೆನೆ ಇರ್ತಾವ. ಬಹಳ ಪ್ರಕಾರ ಅದಾವ ಜೇನುತುಪ್ಪಗಳೊಳಗೆ. ಅದ್ರೊಳಗ ಈಗ ಮಾರ್ಕೆಟ್ನಾಗ ನೋಡಿದ್ರೆ ಎಲ್ಲಾ ಕೂಡಿಸಿರ್ತಾರೆ, ಕಲಬೆರಿಕೆಗಿರ್ತದೆ. ಹೆಂಗ ಡೈರಿ ಫಾರ್ಮ್ ಹಾಲು ಸಿಗ್ತಾವಲ್ಲ, ಅದ್ರ ಎಮ್ಮಿದು ಕೂಡ್ಯದ, ಆಕಳದ್ದು ಕೂಡ್ಯದ, ಜವಾರಿ ಆಕಳದ್ದು ಕೂಡ್ಯದ, ಎಲ್ಲಾ ನಮ್ಮನೆ ಮಿಕ್ಸ್ ಆದಂಗ ಇವತ್ತು ಜೇನುತುಪ್ಪವು ಕೂಡ ಮಿಕ್ಸ್ ಆಗಿಬಿಡ್ತದೆ. ಇರ್ಲಿ, ಅದ್ರ ಬಗ್ಗೆನೆ ಒಂದು ದೊಡ್ಡ ಕಥೆ ಹೇಳ್ಕೋತ ಹೋದ್ರೆ, ಜೇನು ಬಹಳ ಒಳ್ಳೇದು. ಆದ್ರೆ ಇಲ್ಲಿ ಮಧುಪಾನ ಅಂತ ಹೇಳಿದ್ರೆ ಸರಾಯಿ ಅಂತ ತಿಳ್ಕೊತಾರ. ಅಂದ್ರೆ ಎಂತ ಮೂರ್ಖರು ಅಂತೇಳಿ. ನಾವು ನಮ್ಮ ಆಸೆಯನ್ನ ದೇವ್ರ ಹೆಸರ ಮೇಲೆ ತೀರಿಸ್ಕೊಳಕ್ ಹೋದ್ರೆ ಹೆಂಗ? ನಮಗ ಮಾಂಸ ತಿನ್ಬೇಕು ಅನ್ಸೈತಿ ಅಂತೇಳಿ ದೇವಿ ಹೆಸರಿನ ಮೇಲೆ ಕೊಲ್ಲುದೈತಿ, ತಿನ್ನೋದೈತಿ. ಶೆರೆ ಕೊಡ್ಬೇಕನ್ನೋ ಆಶೆಕ ದೇವ್ರ ಹೆಸರು ಹೇಳೋದೈತಿ, ಕುಡಿಯೋದೈತಿ. ಈ ರೀತಿ ಮಾಡಿ ಅದನ್ನ ಬೆಳವಣಿಗೆ ಮಾಡ್ಯಾರ ವಿನಃ ನಿಜಕ್ಕೂ ಕೂಡ ಯಾವ ಶಾಸ್ತ್ರದಲ್ಲೂ ಕೂಡ ಇದನ್ನ ಹೇಳುವಂಥದ್ದೇ ಇಲ್ಲ. ತಾತ್ಪರ್ಯ ಬೇರೆ ಅದಾವ. ವೇದದೊಳಗೆ ಆಮೇಲೆ ಶಾಸ್ತ್ರದೊಳಗೆ ಅಲ್ಲಲ್ಲಿ ಉಲ್ಲೇಖಗಳು ಅದಾವಂದ್ರೂ, ಉದಾಹರಣೆ ಕೊಡ್ತಾರಂದ್ರೂ ಕೂಡ ಅದರ ಹಿನ್ನೆಲೆ ಬೇರೆ ಅದ, ಒಳಾರ್ಥ ಬೇರೆ ಅದ, ಗೂಢಾರ್ಥ ಬೇರೆ ಅದ ಅಂತ ತಿಳ್ಕೊಳ್ಳುವಂತ ಸಾಮರ್ಥ್ಯ ನಮಗ ಬರ್ಬೇಕಾಗೈತಿ. ಈಗ ನೀವ ಅಂತಿರ್ತೀರಿ ಏನಪ್ಪಾ ಅಂದ್ರೆ, ಅವ ಏನ್ ನೋಡು ಕತ್ತಿ ಓಡ್ದಂಗ ಓಡ್ತಾನ ನೋಡು ಅಂತಿರ್ತೀರಿ ಅಲ್ಲ, ಅವ ದನ ಇದ್ದಂಗ ಅದಾನ್ ನೋಡು ಅಂತಿರ್ತೀರಿ. ಆಮೇಲೆ ಅವ ಏನಪ್ಪಾ ಅಂತಂದ್ರೆ ಹಾವಿದ್ದಂಗ ಬಸ್ಬಿಡ್ತಾನ ನೋಡು ಅಂತೀರಿ. ಅವ ನಾಯಿ ಮಾಡ್ದಂಗ ಮಾಡ್ತಾನ ನೋಡು ಅಂತೀರಿ. ಅಂದ್ರೆ ಆ ಪ್ರಾಣಿಯ ಗುಣಗಳನ್ನು ನೋಡ್ತೀರಿ ಅಲ್ಲಿ. ಹಾಗೆ ಶಾಸ್ತ್ರದೊಳಗ ವೇದದೊಳಗ ಏನ್ ಹೇಳಿದ್ರಂತಂದ್ರೆ, ದಡ್ಡ ಪ್ರಾಣಿ ಅಂದ್ರೆ ಕತ್ತೆ. ಕತ್ತೆ ಅಂತ ಹೇಳಲಿಕ್ಕೆ ಏನಪ್ಪ, ದಡ್ಡ ಅಂತ ಹೇಳಲಿಕ್ಕೆ ಕತ್ತೆಯ ಉದಾಹರಣೆಯನ್ನ. ಆಮೇಲೆ ಏನಪ್ಪಾ ಅಂದ್ರೆ ಮಬ್ಬ ಅದಾನ ಅಂತ ಹೇಳಲಿಕ್ಕೆ ಅವನಿಗೆ ಎಮ್ಮೆ ಉದಾಹರಣೆಯನ್ನ. ಆಮೇಲೆ ಏನಪ್ಪಾ ಅಂತಂದ್ರೆ ಹೀಗೆ ಅವ ಸಕಿನವಾದನಂದ್ರ ಕೋಣನ ಉದಾಹರಣೆಯನ್ನ, ಅವ ಶಿಟ್ನೆವಾದನಂದ್ರ ಹಾವಿನ ಉದಾಹರಣೆಯನ್ನ, ಅವ ಜಗಳ ಗಂಟದನಂದ್ರ ನಾಯಿಯ ಉದಾಹರಣೆಯನ್ನ ಕೊಡುವಂತಹದ್ದನ್ನು ನೋಡ್ತೀವಲ್ಲ. ಈ ಹಿನ್ನೆಲೆ ಒಳಗ ಏನ್ ಹೇಳಿದ್ರು ಅಂದ್ರೆ, ನಿಮ್ಮೊಳಗಿನ ಕೋಣನನ್ನು ಬಲಿ ಕೊಡ್ರಿ, ನಿಮ್ಮೊಳಗಿನ ಕತ್ತೆಯನ್ನು ಬಲಿ ಕೊಡ್ರಿ, ನಿಮ್ಮೊಳಗಿನ ಕೋಳಿಯನ್ನು ಬಲಿ ಕೊಡ್ರಿ, ನಿಮ್ಮೊಳಗಿನ ಆಡನ್ನು ಬಲಿ ಕೊಡ್ರಿ ಅಂತ ಹೇಳಿದರು. ನಮ್ಮೊಳಗಿನ ಆಡು ಅಂದ್ರೆ ಏನು? ಚಂಚಲ ಬುದ್ಧಿ. ಕಂಡದ್ದೆಲ್ಲ ಮೇಯ್ತದ ಆಡು ಅಂದ್ರೆ ಅದನ್ನ ತಿಳ್ಕೊಬೇಕು ನಾವು, ಚಂಚಲ ಬುದ್ಧಿ ಅಂತ. ನಮ್ಮೊಳಗ ಚಂಚಲ ಬುದ್ಧಿ ಅಂತ ಏನದಲ್ಲ, ಅದನ್ನ ಆಡಿಗೆ ಹೋಲಿಸಿದ್ರು. ಹಾಗಾಗಿ ಆಡನ್ನು ಬಲಿ ಕೊಡಿ ಅಂತ ಹೇಳುವ ಅರ್ಥ ಚಂಚಲ ಬುದ್ಧಿಯನ್ನ ಕಳ್ಕೋರಿ. ಮುಂದೆ ಹೇಳಿದ್ರೆ ಏನಪ್ಪಾ ಅಂದ್ರೆ, ನಿಮ್ಮೊಳಗಿನ ಕೋಣನನ್ನು ಬಲಿ ಕೊಡ್ರಿ ಅಂತ ಹೇಳಿ. ನಮ್ಮೊಳಗಿನ ಕೋಣ ಯಾವುದು ಅಂದ್ರೆ ಮದ. ನಮ್ಮೊಳಗಿನ ಕೋಣ ಅಂದ್ರೆ ಮದ, ಸೊಕ್ಕು. ಆ ಸೊಕ್ಕನ್ನ ಬಲಿ ಕೊಡ್ರಿ ಅಂತ ಹೇಳೋದಕ್ಕೆ ಕೋಣನನ್ನ ಬಲಿ ಕೊಡ್ರಿ ಅಂತ ಹೇಳಿದ್ರು. ಇವ್ರೇನ್ ಮಾಡಿದ್ರು, ಸೊಕ್ಕ ಒಳಗೆ ಇಟ್ಟುಕೊಂಡ್ರು, ಹೊರಗಿನ ಕೋಣನ ದರ ಎಳತ್ತಂದು ಬಲಿ ಕೊಟ್ಟುಬಿಟ್ರು. ಒಳಗಿನ ಚಂಚಲ ಬುದ್ಧಿ ಒಳಗೆ ಇಟ್ಟುಕೊಂಡ್ರು, ಆಡು ಕುರಿ ಕೋಣವನ್ನು ಬಡ ತಂದು ಕೊಂದು ಬಿಟ್ರು. ಹಿಂಗ ಮಾಡ್ತಾ ಬಂದ್ರೆ ವಿನಃ ಸರಿಯಾದ ತಿಳುವಳಿಕೆ ಬರ್ಲಿಲ್ಲ ಅನ್ನುವಂತಹದ್ದು. ಆ ಹಿನ್ನೆಲೆ ಒಳಗೆ ಮಧುಪಾನ ಅಂತಂದ್ರೆ ಜೇನ ತುಪ್ಪದ ಸ್ವೀಕಾರ ಅಂತಲೇ ಅನ್ನುವಂತಹದ್ದು. ಇನ್ನು ಸೆರೆ ವಿಚಾರ ಹೇಳ್ಕೋತ ಅಜ್ಜವರು ಎರಡೂ ಹೇಳಿದಾರ. ಅವರು ಕೆಲವರಿಗೆ ಅದು ಖುಷಿ ಅನ್ಸಿರ್ಬೇಕು, ದೂರ ಕೇಳಿದವ್ರಿಗೆ ಏನಪ್ಪಾ ಅಂದ್ರೆ ಅದು ಒಂಚೂರು ಔಷಧಿ ಗುಣ ಇರ್ತದ, ಔಷಧಾಗೂ ಇರ್ತದ ಅಂತ ಹೇಳಿದ್ರು. ಅಜ್ಜವ್ರು ಏನ್ ಹೇಳಿದಾರಲ್ಲ, ಮೈನಸ್ ಪ್ಲಸ್ ಎರಡು ಹೇಳಿದಾರಲ್ಲ. ಬಹುಶಃ ಕೆಲವರಿಗೆ ಖುಷಿನೂ ಆತೇನೋ ಅಂತೇಳಿ. ಒಂದು ಸಭಾದೊಳಗೆ ಹಿಂಗ ಆತು. ಅದು ಬಹಳ ಒಳ್ಳೆ ಸಭಾ, ಆರೋಗ್ಯದ ಬಗ್ಗೆನೇ ಚರ್ಚೆ ಆತ. ಅದುವರೆಗೂ 10 ಮಂದಿ ಮಾತಾಡಿದ್ರು ಆರೋಗ್ಯದ ಬಗ್ಗೆ ಮಾತಾಡ. ದೌಡ್ ಹೇಳ್ರಿ, ವಾಕಿಂಗ್ ಮಾಡ್ರಿ, ರನ್ನಿಂಗ್ ಮಾಡ್ರಿ, ಚಲೋ ಊಟ ಮಾಡ್ರಿ, ಹಣ್ಣಂಪ್ಲ ತಿನ್ರಿ, ದೌಡ್ ನಿದ್ದೆ ಮಾಡ್ರಿ, ದೌಡ್ ಹೇಳ್ರಿ, ಇದನ್ನೆಲ್ಲ ಹೇಳ್ಕೊತ ಬಂದ್ರು. ಕೊನೆಗೆ ಒಬ್ರು ಡಾಕ್ಟರ್ ಬಂದ್ರಿ. ತಡ ಆಗಿ ಬಂದ್ರು ಅಂತೇಳಿ ಅವರಿಗೆ ಇಲ್ಲ ಬಂದಾರ 2 ಮಾತಾಡಿಸೇ ಬಿಡೋಣ ಅಂತ ಅವರಿಗೂ ಕೊಟ್ರು. ಅಲ್ಲಿ ತಕ ಏನ್ ಹೇಳಿತ್ತೋ ಒಂದ್ ಲೆಕ್ಕ ಹೇಳಿತ್ತು. ಅವರಿಗೆ ಕೊಟ್ಟ ಮೇಲೆ ಅವ್ರು ಏನ್ ಹೇಳಿದ್ರು ಅಂದ್ರೆ, ಆರೋಗ್ಯ ಬಹಳ ಇಂಪಾರ್ಟೆಂಟು, ಆರೋಗ್ಯ ಕೆಡಿಸಿಕೊಂಡ್ರೆ ಏನೂ ಸಾಧ್ಯ ಆಗೋದಿಲ್ಲ. ಮನುಷ್ಯ ಏನೆಲ್ಲ ಕಳ್ಕೊಂಡ್ರು ಗಳಿಸಬಹುದು, ರೊಕ್ಕ ಕಳ್ಕೊಂಡ್ರು ಹೊಳಿ ಗಳಿಸಬಹುದು, ಸಂಪತ್ತು ಕಳ್ಕೊಂಡ್ರು ಹೊಳಿ ಗಳಿಸಬಹುದು. ಆದ್ರ ಆರೋಗ್ಯವನ್ನ ಕಳ್ಕೊಂಡ್ರೆ ಹೊಳ್ಳಿ ಅದನ್ನ ಗಳಸಾಕ್ ಬರುವುದಿಲ್ಲ ಅಂತ ಹೇಳ್ಕೋತ, ಅದಕ್ಕೆ ಹೇಳ್ರಿ, ವಾಕಿಂಗ್ ಮಾಡ್ರಿ, ರನ್ನಿಂಗ್ ಮಾಡ್ರಿ, ಜಾಗಿಂಗ್ ಮಾಡ್ರಿ, ಉಂಡ್ರಿ, ತಿನ್ರಿ ಅನ್ಕೋತ ಕೊನೆಗೆ ಬಂದು ರಾತ್ರಿ ವೇಳೆ ತನಕ ಬಂದು ರಾತ್ರಿ ವೇಳೆ ಒಂದಿಟ್ಟು ತಗೋರಿ ಅಂತನೂ ಕೂಡ ಸೇರಿಸ್ಬಿಟ್ರು.
ನಾವಂದ್ವಿ ಇದು ಒಳ್ಯಾಗ ಹುಂಚೆ ಅಂತ ಹೊಳ್ದಂಗ ಆತಲ್ಲ ಅಂದ್ವಿ. 8 ಮಂದಿ ಹೇಳಿ ಮುಗಿಸಿದ್ದು 9ನೇದವ್ರು ಬಂದ್ ಇದನ್ನೆಲ್ಲ ಎಲ್ಲ ತೊಳೆದ್ ಹೋದಂಗ ಆತಲ್ಲಪ್ಪ. ಅದಕ್ ಮೊದಲೇ ಮನುಷ್ಯನ ಮನಸ್ಸು ಅದು ಇಂಥದ್ದನ್ನ ಕಾಯ್ತಿರ್ತದ, ಇದನ್ನ ಹೇಳೋ ಜರೂರ್ ಇದ್ದಿದ್ದಿಲ್ಲಲ್ಲ ಅಂತ ನಾವು ಭಾವಿಸಿದೆವು. ಹಾಗಾಗಿ ಇವತ್ತಿನ ದಿನಮಾನದಲ್ಲಿ ಎಂಥ ದಿನಮಾನದಲ್ಲಿ ಅದೀವಿ ಅಂತಂದ್ರೆ ಬಹುಶಃ ಏನ್ ಹೇಳಿದ್ರು ಅಷ್ಟೇ, ಹೇಳದಿದ್ರು ಅಷ್ಟೇ, ಅಂಥ ದಿನಮಾನದಲ್ಲಿ ನಾವಿದ್ದೇವೆ. ಮಕ್ಕಳು ಇವತ್ತು ತೆರೆದ ಪ್ರಪಂಚವನ್ನು ನೋಡ್ತಾ ಇದ್ದಾರೆ. ನಾವೆಲ್ಲ ಚಿಕ್ಕವರಿದ್ದಾಗ ಪ್ರಪಂಚ ಇಷ್ಟು ತೆರಕೊಂಡಿರ್ಲಿಲ್ಲ, ಇಷ್ಟು ಕಾಣ್ತಾ ಇರ್ಲಿಲ್ಲ, ಜಗತ್ತು ಮೈ ಬಿಚ್ಚಿಕೊಂಡಿರ್ಲಿಲ್ಲ. ಆದ್ರೆ ಇವತ್ತು ಜಗತ್ತು ತೆರಕೊಂಡದ, ಎಲ್ಲರೂ ನೋಡ್ಲಿಕ್ಕೆ ಸಾಧ್ಯವಾಗ್ಯದ. ಹಾಗಾಗಿ ಇವತ್ತು ಯಾರಿಗೆ ಯಾರು ಏನೂ ಕಲಿಸ್ಲಿಕ್ಕೆ ಸಾಧ್ಯವಿಲ್ಲ, ಮತ್ತೆ ಯಾರು ಯಾರನ್ನು ಸರಿದಾರಿಗೆ ತರಲಿಕ್ಕೆ ಸಾಧ್ಯವಿಲ್ಲ, ತಮ್ಮದೇ ಸರಿ ಅಂತ ಪ್ರತಿಪಾದನೆ ಮಾಡ್ಲಿಕ್ಕೂ ಸಾಧ್ಯವಿಲ್ಲ. ಹಾಗಾಗಿ ಇಂಥ ಪ್ರಪಂಚದಲ್ಲಿ ನಾವಿರುವಾಗ ಯಾವ ರೀತಿಯ ಬದುಕನ್ನ ಮಾಡಬೇಕು ಅಂತ ನಮ್ಮಷ್ಟಕ್ಕೆ ನಾವೇ ತಿಳ್ಕೊಳ್ಳುವಂತಹ ಸಂದರ್ಭ ಬಂದದ. ಅದಕ್ಕೆ ನಮ್ಮನ್ನೇ ನಾವು ಅರಿಯುವಂಥ, ನಮ್ಮನ್ನೇ ನಾವು ಸರಿದಾರಿಯಲ್ಲಿ ನಡೆಸಿಕೊಂಡು ಹೋಗುವಂತ ಸಂದರ್ಭದಲ್ಲಿ ನಾವೆಲ್ಲ ಬಂದು ನಿಂತಿದ್ದೇವೆ. ಇನ್ನೊಬ್ಬರಿಗೆ ಬುದ್ಧಿ ಹೇಳೋದಕ್ಕಿಂತ ನಮಗ ನಾವೇ ಬುದ್ಧಿಯನ್ನ ಹೇಳಿಕೊಂಡು ನಮ್ಮನ್ನು ನಾವೇ ಸರಿದಾರಿಯಲ್ಲಿ ನಡೆಸಿಕೊಂಡು ಹೋದ್ರೆ ಸಾಕೇನಪ್ಪ ಅನ್ನುವಂಥ ದಿನಮಾನದಲ್ಲಿ ನಾವಿವತ್ತು ಬಂದು ನಿಂತುಕೊಂಡಿದ್ದೇವೆ. ಯಾರದನ್ನ ಯಾರೂ ಕೇಳುವಂತ ವ್ಯವಧಾನ ಸಮಾಧಾನಗಳು ಇವತ್ತಿಲ್ಲ. ಆದ್ರೂ ಕೂಡ ಒಂದು ಸಂತೋಷ ಅಂದ್ರೆ ಇಷ್ಟು ಸಂಖ್ಯೆ 100-200 ಜನ ಕೂತ್ಕೊಂಡು ಒಂದು ಧರ್ಮ ತತ್ವ ಪುರಾಣ ಪ್ರವಚನ ಕೇಳ್ತಾರಂದ್ರನ ಪುಣ್ಯ. ಅದೇನು ಬನಶಂಕರಿ ಗುಡಿ ಪುಣ್ಯವೋ ಅಥವಾ ಹಿರಿಯರ ಪುಣ್ಯವೋ, ನಮ್ಮ ಪುಣ್ಯವೋ, ಹೇಳೋರ ಪುಣ್ಯವೋ, ಕೇಳೋರ ಪುಣ್ಯವೋ, ಅಂತೂ ಒಟ್ಟಾರೆ ಇಷ್ಟು ಜನ ನಾವು ಕುತ್ಕೊಂಡು ಕೇಳ್ತೀವಿ ಹೇಳ್ತೀವಿ ಅನ್ನೋದೇ ಒಂದು ಪುಣ್ಯ ವಿಶೇಷ ಅಂತ ಭಾವಿಸ್ತಾ ಇಂಥ ಕಾರ್ಯಗಳು ಸದಾಕಾಲ ನಡಿಬೇಕು. ಮುಂದಿನ ತಲೆಮಾರಿಗೂ ಕೂಡ ಇವತ್ತು ಹೋಗಬೇಕಾಗ್ಯದ. ನಾವು 100-200 ಜನನ ಕುತ್ಕೊಂಡು ಕೇಳಲಿ, ಇಂಥ ಒಂದು ಕಾರ್ಯಕ್ರಮಗಳು ನಡೆದು ಬರಬೇಕು. ಅದ್ರಾಗ ರಬಕವಿ ಅಂತ ಪಟ್ಟಣದೊಳಗೆ 100 ದೇವಸ್ಥಾನಗಳಿದ್ರು ಕೂಡ ಪ್ರವಚನ ಹಚ್ಚುವಂತ ದೇವಸ್ಥಾನ ಅಂದ್ರೆ ಅದು ನಮ್ಮ ಬನಶಂಕರಿ ದೇವಸ್ಥಾನ ಅಂತ ನಮಗ್ ಬಹಳ ಹೆಮ್ಮೆ. ಯಾಕಂದ್ರೆ ಎಲ್ಲಾ ಗುಡಿ ಒಳಗ ಬರೀ ಪೂಜಾಗಳ ನಡೀತಾವ, ಬರೀ ಪೂಜೆ ಪುನಸ್ಕಾರಗಳ ನಡೀತಾವ. ಅದ್ರ ಜೊತೆಗೆ ಜ್ಞಾನ ಪ್ರಸಾರವೂ ಕೂಡ ನಡಿಬೇಕು ಅನ್ನುವಂತ ಪ್ರಯತ್ನ ಮಾಡ್ತಕ್ಕಂಥ ದೇವಸ್ಥಾನ ಅಂದ್ರೆ ಅದು ನಮ್ಮ ಬನಶಂಕರಿ ದೇವಸ್ಥಾನ ಅಂತೇಳಿ. ಇದು ಆಗಬೇಕು. ಬರೀ ಪೂಜೆ ಮಾಡಿ ಹೋದ್ರೆ ಸಾಕಾಗುವುದಿಲ್ಲ. ಯಾಕಂದ್ರೆ ನೋಡ್ರಿ, ಒಬ್ರು ಒಂದು ಒಳ್ಳೆ ಮಾತು ಹೇಳಿದ್ರೆ ನಿಮ್ಗೆ ಹೇಳ್ಬೇಕು ಅದನ್ನ. ಅಜ್ಜಾರ್ ಇದನ್ನು ಹೋದಲ್ಲಿ ಒಂದು ಹೇಳೇ ಬಿಡ್ರಿ ಈ ಮಾತನ್ನ ಅಂತ ಮೊನ್ನೆ ಒಬ್ರು ಜ್ಞಾನಿಗಳು ಹೇಳತ್ತಿದ್ರು. ಏನಪ್ಪಾ ಅಂದ್ರೆ ಪೂಜೆ, ಧ್ಯಾನ, ಜಪ, ತಪ ಇದನ್ನ ಪ್ರಪಂಚಕರಿಗೆ ಮಾಡಕ್ ಆಗುದಿಲ್ಲ. ನೀವ್ ಎಷ್ಟರ ಯಾಕೆ ಹೇಳ್ರಿ, ಅವ್ರಿಗೆ ಮಾಡಕ್ ಆಗುದು. ಪೂಜೆ, ಧ್ಯಾನ, ಜಪ, ತಪಾನ ಪ್ರಪಂಚಕರಿಗೆ ಮಾಡಕ್ ಆಗುದಿಲ್ಲ. ಬಹಳ ದೊಡ್ಡ ಮಟ್ಟಿಗೆ ಮಾಡಕ್ ಆಗುದಿಲ್ಲ. ಏನೋ 10 ಮಿನಿಟಿಗೆ ಮಾಡಬಹುದು ಅವರು, ಅದಕ್ಕಿಂತ ಹೆಚ್ಚಿಗೆ ಅವರು ಅದನ್ನ ಮಾಡಕ್ ಆಗುದಿಲ್ಲ. ಅದಕ್ಕ ಪೂಜೆ, ಧ್ಯಾನ, ಜಪ, ತಪವನ್ನ ನೀವು ಸನ್ಯಾಸಿಗಳು, ಸ್ವಾಮಿಗಳು ಸಾಕಷ್ಟು ವೇಳೆ ತಗೊಂಡು ಮಾಡ್ರಿ. ಆದ್ರ ಪ್ರಪಂಚಕರು ಏನ್ ಮಾಡ್ಬೇಕು ಅಂತಂದ್ರೆ ಶಾಸ್ತ್ರ ಸಿದ್ಧದ, ಅದು ಶಾಸ್ತ್ರದೊಳಗ ಬರ್ತದ. ಏನ್ ಮಾಡ್ಬೇಕು ಪ್ರಪಂಚಕರು ಅಂತಂದ್ರೆ ಒಂದು ಸೇವೆ, 2ನೇದು ದಾನ ಅಂತೇಳಿ ಸಾಕು. ಅವ್ರು ಇಷ್ಟ ಮಾಡ್ಲಿ, ಅವರು ಒಂದು ಸೇವೆಯನ್ನ ಮಾಡ್ಲಿ, 2 ದಾನವನ್ನ ಮಾಡ್ಲಿ. ಏನು ಪುಣ್ಯ ಬೇಕೋ ಇದರಿಂದ ಸಿಗ್ತದ ಅವರಿಗೆ. ಅವರ ಜನ್ಮ ಸಾರ್ಥಕ ಆಗ್ಬೇಕಾದ್ರೆ, ಅವರಿಗೆ ಪುಣ್ಯ ಸಿಗ್ಬೇಕಾದ್ರೆ, ಅವರ ಜೀವನ ಯಶಸ್ಸಾಗ್ಬೇಕಾದ್ರೆ, ಅವರ ಜೀವನಕ್ಕೆ ಯಶಸ್ಸು ಸಿಗ್ಬೇಕಾದ್ರೆ ಒಂದು ಸೇವೆ, 2ನೇದು ದಾನ. ಇಷ್ಟ ಕಲಿಸಿ ಬಿಡ್ರಿ ಅಜ್ಜಾರ ಅಂತ ಹೇಳಿದ್ರು. ಹೌದಲ್ಲ, ಚಲೋ ಅದ ಅಂದ್ವಿ ನಾವೆಲ್ಲ. ಅದಕ್ಕೆ ಇತ್ತೀಚೆಗೆ ಜನರಿಗೆ ಪೂಜಾ ಜಪ ತಪ ಅಂದ್ರೆ ಒಳ್ಳೆನ ಇಲ್ಲಂಗ ಆಗ್ಯದ. ಎಷ್ಟೋ ಜನ ದೀಕ್ಷೆ ತಗೊಂಡವರು ಕೂಡ ಅದನ್ನ ಬಿಡ್ಲಿಕ್ಕತ್ತಾರ. ಇನ್ನು ತಗೊಳ್ಳೋರ ಸಂಖ್ಯೆ ಅಂತೂ ಇಲ್ವೇ ಇಲ್ಲ. ಇಂಥದ್ರೊಳಗೆ ಇವೆರಡು ಬಹಳ ಸುಲಭ. ಒಂದು ಸೇವೆ ನಿಮಗ್ ಗೊತ್ತದ, ಆಪ್ತ, ಅಂಗ, ಸ್ಥಾನ, ಸದ್ಭಾವ ಅಂತ 4 ಸೇವೆಗಳನ್ನ ಹೇಳ್ತಾರೆ. ಸೇವಾ ಮಾಡ್ರಿ. ಗುಡಿ ಒಳಗಿರಬಹುದು, ಅಥವಾ ಮಠದೊಳಗಿರಬಹುದು, ಅಥವಾ ಊರಿನಾಗಿರಬಹುದು. ನಿಮ್ಮ ಸ್ವಂತದ್ದನ್ನ ಬಿಟ್ಟು ಏನ್ ಇನ್ನೊಬ್ಬರಿಗಂತ ಮಾಡ್ತಿರಲ್ಲ ಅದೆಲ್ಲಾ ಸೇವಾ ನೋಡ್ರಿ. ಅದು ನಿಮ್ಮ ಮನೆಯಾಗಿರೋ ಹಿರಿಯರಿಗೆ ಮಾಡ್ರಿ. ವೈಯಕ್ತಿಕ ನಿಮಗ್ ಬೇಕಾದ ಕೆಲಸ ಮಾಡ್ಕೊಂಡ್ರೆ ಅದು ಸೇವಾ ಅಲ್ಲ. ನಿಮ್ಮ ಉದ್ಯೋಗ ಮಾಡ್ತೀರಿ, ಪಗಾರ ಬರ್ತದ ಅನ್ನೋದಕ್ಕೆ ಮಾಡ್ತಿರಲ್ಲ, ಅದನ್ನ ಸೇವಾ ಅನ್ನೋದಿಲ್ಲ. ತಪ್ಪು ತಿಳುವಳಿಕೆ ಒಳಗೆ ಇದು ಅಂದ್ರಿ, ನಾನು ಸೇವಾ ಮಾಡಕತ್ತೇನ್ರಿ ಅಂತಾರೆ, ಸರ್ವಿಸ್ ಅಂತಾರ ನೋಡ್ರಿ. ಸೇವೆ ಅಲ್ಲ, ಅದು ತಪ್ಪು ತಿಳುವಳಿಕೆ, ಅದೊಂದು ಉದ್ಯೋಗ ಅದು. ಹಾಗಾಗಿ ಯಾವುದನ್ನ ಪಗಾರಕ್ಕಾಗಿ ಮಾಡುವುದಿಲ್ಲವೋ ಅದು ಸೇವೆ, ಯಾವುದು ನನಗಾಗಿ ಅಂತ ಮಾಡೋದಿಲ್ಲ ಅದು ಸೇವೆ, ಯಾವ್ದನ್ನ ಇನ್ನೊಬ್ಬರ ಹಿತಕ್ಕಾಗಿ ಮಾಡ್ತೀವಲ್ಲ ಅದು ಸೇವೆ. ಅದಕ್ಕೆ ಇಂಥ ಸೇವೆಯನ್ನ ಮಾಡ್ರಿ. ಹಿರಿಯರ ಸೇವಾ ಮಾಡ್ರಲ್ಲ,
ಹಸದವ್ರ ಸೇವೆ ಮಾಡಿರಲ್ಲ, ಅನಾಥರ ಸೇವೆ ಮಾಡಿರಲ್ಲ, ರೋಗಿಗಳ ಸೇವೆ ಮಾಡಬಹುದಲ್ಲ, ಆಮೇಲೆ ಬಡ ಮಕ್ಕಳ ಸೇವೆಯನ್ನು ಮಾಡಬಹುದಲ್ಲ, ಅಂಗವಿಕಲರ ಸೇವೆ ಮಾಡಬಹುದಲ್ಲ? ಬೇಡ. ನಂತರದಲ್ಲಿ ಮಠದಲ್ಲಿ ಸೇವೆ ಮಾಡಬಹುದು, ಗುರುಗಳ ಸೇವೆ ಮಾಡಬಹುದು, ಗುಡಿಗಳಲ್ಲಿ ಸೇವೆ ಮಾಡಬಹುದು. ಹಾಗಾಗಿ ಸೇವಾ ಅವಕಾಶ ಎಲ್ಲಿ ಸಿಕ್ಕರೂ ಕೂಡ ವಲ್ಯ ಅಂತ ಅನ್ಬೇಡ್ರಿ. ಸೇವಾ ಮಾಡೋದ್ರಿಂದ ರಾಹು ಕೇತು ಭಯಗಳು ದೂರ ಆಗುತ್ತಾವ. ನಿಮ್ಮ ಮೇಲೆ ರಾಹುವಿನ ಕಾಟ ಆಗುವುದಿಲ್ಲ. ಇದು ಕೂಡ ಶಾಸ್ತ್ರ ಸಿದ್ಧನ ಅದ. ಸೇವಾ ಮಾಡೋದು ಅಂತ ಬಂದಾಗ ಅಲ್ಲಿ ಕಸ ಹೊಡೆಯೋದು ಬರಬಹುದು, ನೆಲ ಒರೆಸೋದು ಬರಬಹುದು, ಅಡಿಗೆ ಮಾಡೋದು ಬರಬಹುದು, ಊಟಕ್ಕೆ ನೀಡೋದು ಬರಬಹುದು, ಬಾಂಡೆ ತೊಳೆಯುವುದು ಬರಬಹುದು. ಮತ್ ಹಿಂಗದ ಅಲ್ಲ, ರಾಹುವಿನ ಕಾಟ ಹೋಗ್ಬೇಕು ಅಂತಂದ್ರೆ ಅವಶ್ಯವಾಗಿ ಕಸ ಹೊಡಿ, ಮುಸುರಿ ತಿಕ್ಕು. ಇದರಿಂದ ಅವಶ್ಯ. ಮತ್ ಇದಕ್ಕಿಂತ ಕೆಟ್ಟ ಹೇಳ್ತಾರ, ಬಚಲಾ ತಿಕ್ಕು, ಪೈಖಾನಿ ತೊಳಿ, ರಾಹುವಿನ ಕಾಟ ಅವಶ್ಯ ನಿಮ್ಮಿಂದ ದೂರ ಆಗಿ ಬಿಡ್ತದ ಅಂತ. ಎಂಥ ದೊಡ್ಡ ವ್ಯಕ್ತಿ ಆಗ್ತಾರ ಅಂತಂದ್ರೆ ಹೇಳಾಕ ಬರುದಿಲ್ಲ ಅಂತಾರ. ಆದ್ರೆ ನಾವು ಹೇಳ್ಬಹುದು ಮಹಾತ್ಮ ಗಾಂಧಿನೇ ಆಗ್ತಾರ ಅಂತ. ನೋಡ್ರಿ, ಹಳ್ಳಿಗೆ ಹೋಗಿ ಪೈಖಾನಿ ತೊಳೆದ್ರವ್ರೆಲ್ಲ. ಹಾಗಾಗಿ ಸಾಮಾನ್ಯ ಕೆಲಸಗಳನ್ನ ನಾವು ಮಾಡೋದ್ರಿಂದ ನಮ್ಮೊಳಗಿನ ಅನೇಕ ದೋಷಗಳು ಹೋಗಿಬಿಡ್ತಾವ, ಜನ್ಮ ಕಂಟಿದ ದೋಷಗಳೇ ಹೋಗ್ತಾವ. ಹಾಗಾಗಿ ಸೇವಾ ಅವಕಾಶ ಸಿಕ್ಕಾಗ ವಲ್ಯನ ಬೇಡ್ರಿ. ಇವತ್ ನೋಡ್ರಿ, ಪುಟ್ಪುರ್ತಿಗೆ ಹೋಗಿ ಸೇವಾ ಮಾಡ್ತಾರೆ, ಫೋನ್ ಮಾಡಿ ಹೇಳ್ತಾರ, ನಮ್ಮ ಊರಾಗ 10 ಮಂದಿ ಸಜ್ಜದೀವಿ, ಯಾವಾಗ ಬರೋನು ಸೇವಾಕ, ಈ ತಿಂಗಳು ಕೊಡ್ತಿರೋ, ಟೈಮ್ ಮುಂದಿನ ತಿಂಗಳು ಕೊಡ್ತಿರೋ ಅಂತ ಫೋನ್ ಮಾಡ್ತಾರ. ಅವರು ಈ ತಿಂಗಳು ಬುಕ್ ಆಗ್ಯದ, ಮುಂದಿನ ತಿಂಗಳು ಬರ್ರಿ ಅಂತ ಬರ್ಕೋತಾರ. ರಬಕವಿಯಿಂದ 10 ಜನ ಮುಂದಿನ ತಿಂಗಳ ಸೇವಾಕ್ ಬರ್ತಾರ, ಇಷ್ಟನೇ ತಾರೀಕಿನಿಂದ ಇಷ್ಟನೇ ತಾರೀಕು ಅಂತ ಬರ್ಕೊಂಡ್ಬಿಡ್ತಾರ. ಅಲ್ಲಿ ಹೋಗಿ ಏನ್ ಮಾಡ್ತಾರ ಅಂದ್ರೆ, ನನಗೆ ಕಸ ಹೊಡಿಯೋದ ಕೊಡ್ರಿ, ನನಗೆ ಪೈಖಾನಿ ತೊಳೆಯೋದ ಕೊಡ್ರಿ, ನನ್ ನೀರ್ ತುಂಬಿಸೋದ ಕೊಡ್ರಿ, ಅಡಿಗೆ ಮಾಡೋದು ಕೊಡ್ರಿ, ನನಗೆ ಬಾಂಡಿ ತೆಕ್ಕೋದು ಕೊಡ್ರಿ ಅಂತ ಬೇಡಿ ಸೇವಾ ತಗೊಂಡು ಕೆಲಸ ಮಾಡಿ ಬರುವಂತಹದ್ದದರಿ. ನಮ್ಮಲ್ಲಿ ಜನನು ಹೋಗ್ತಾರ ಬಹಳ ಜನ. ಇನ್ನ ಅದರಂತ ಕೆಲಸವನ್ನ ಮುದ್ದೇನಹಳ್ಳಿ ಒಳಗೂ ಮಾಡ್ಲಿಕ್ಕೆ ಹತ್ತಾರ, ಚಿಕ್ಕಬಳ್ಳಾಪುರದಂತೆಕ. ಇನ್ನಂತರ ಈ ಈಶ್ವರಿ ವಿಶ್ವವಿದ್ಯಾಲಯದವರು ಕೂಡ ಇಂಥ ಸೇವಾ ಅದ. ನನಗೆ ಸೇವಾ ಅವಕಾಶ ಕೊಡ್ರಿ ಅಂತ 100-100 ಮಂದಿ ಹೋಗಿ ಅಲ್ಲಿ ಮೌಂಟ್ ಅಬು ಒಳಗೆ ಸೇವಾ ಮಾಡಿ ಬರ್ತಾರ. ನನಗೆ ಕಸ ಹೊಡೆಯೋದು ಕೊಡ್ರಿ, ಅಡಿಗೆ ಮನೆಯಂದು ಕೊಡ್ರಿ, ಕಾಯಿಪಲ್ಲೆ ಹೆಚ್ಚೋದು ಕೊಡ್ರಿ ಅಂತ ಕೇಳಿ ಅಲ್ಲಿ ಸೇವಾ ಮಾಡಿ ಬರ್ತಾರ. ಕಾರಣ ಇಷ್ಟೇ, ಸೇವೆ ನಮಗ್ ಅತ್ಯಂತ ಒಳ್ಳೇದು ಮಾಡ್ತ. ನಮಗ್ ತಪಸ್ಸು ಮಾಡಕ್ ಆಗಂಗಿಲ್ಲ, ಖರೆ ಸೇವಾ ಮಾಡ್ಬೋದಲ್ಲ. ಯಾರು ಬೇಕಾದ್ರೂ ಸೇವಾ ಮಾಡಬಹುದು, ಯಾವ ಸೇವೆಯನ್ನಾದ್ರೂ ಕೂಡ ಮಾಡಬಹುದು. ಸೇವೆಯಿಂದ ನಮ್ ಶಕ್ತಿ ಸವಿತು ಅನ್ನಬೇಡ್ರಿ, ಸೇವೆಯಿಂದ ನಿಮ್ ಶಕ್ತಿ ಎಷ್ಟು ಸೌದದಲ್ಲ ಅಷ್ಟು ನಿಮ್ಮ ಕರ್ಮ ಹೋಯ್ತು ಅಂತ ತಿಳ್ಕೊಂಡ್ಬಿಡ್ರಿ ಅಂತೇಳಿ. ಅದ್ರ ಜೊತೆಗೆ ಕರ್ಮ ಕಳ್ಕೊಳ್ಳೋದ್ರ ಹಿಂದೆ ನಿಮಗೆ ಎಂಥ ಲಾಭ ಅದ ಅಂತಂದ್ರೆ, ದೇವ್ರು ಏನು ಕೊಡ್ತಾನಂತ ಹೇಳಲಿಕ್ಕೆ ಬರುವುದಿಲ್ಲ. ಹಿಂದಿ ಒಳಗೊಂದು ಮಾತು ಬರ್ತದೆ, ಮಾಳಗಿ ಹರಿದು ಸುರಿತಾನಂತ. ನೋಡ್ರಿ, ದೇವ್ರು ಹಿಂದಿ ಒಳಗೆ ದೋಹಾದೊಳಗೊಂದು ಬರ್ತದೆ, ನೀವು ಸೇವಾ ಮಾಡ್ಕೋತ ಹೋದ್ರಿ ಅಂದ್ರೆ, ನಿಷ್ಕಲ್ಮಶವಾದ ಮನಸ್ಸಿನಿಂದ ಸೇವಾ ಮಾಡಿದ್ರಿ ಅಂದ್ರೆ ನೀವು ಬೇಕಂದದ್ದು ಇದ್ದಲ್ಲೇ ಬರ್ತದ. ಅಷ್ಟ ಅಲ್ಲ, ದೇವ್ರು ಕೊಡಾಕ ಹಿಂಗ ಮನಸ್ಸು ಮಾಡ್ತಾನಲ್ಲ, ನಿನಗ ಕೈ ಸಾಕಾಗುದಿಲ್ಲ, ಕೈ ಒಡ್ಡಿದ್ರೆ ಸಾಕಾಗುದಿಲ್ಲ ಅಂತ ಹೇಳಿ ಮಾಳಗಿ ಹರಿದ ಒಳಗ ಸುರಿತಾನಂತ. ಇದನ್ನ ಹಿಂದಿ ದೋಹಾದೊಳಗ ಬರೀತಾರೆ. ಅದಕ್ಕ ಸೇವಾ ಮಾಡ್ರಿ, ಸೇವಾ ಮಾಡ್ರಿ, ಸೇವಾ ಮಾಡ್ರಿ. ಇನ್ನ ಎರಡನೇದು ದಾನ ಅಂತ. ಸೇವೆ ಮಾಡೋದು ಸುಲಭ, ದಾನ ಮಾಡೋದು ಅಂತ ಬರ್ತದೆ. ಇದ್ರ ಮಾಡ್ಬೇಕಲ್ರಿ, ಇಲ್ಲಿದ್ರೆ ಏನ್ ಮಾಡ್ಬೇಕು? ದಾನ ಮಾಡೋದ ಬಹಳ ಆಗ್ಯದ್ರಿ, ಗುಡಿಗಳು ಬಹಳ ಆಗ್ಯಾವ, ಧರ್ಮ ಕಾರ್ಯಗಳು ಬಹಳ ಆಗ್ಯಾವ. ಎಷ್ಟು ಮಾಡೋದು ಅಂತೇಳಿ ನಿಮಗ ನೀಗಿದಷ್ಟೇ ಮಾಡ್ರಿ, ಹೆಚ್ಚು ಮಾಡೋ ಅವಶ್ಯಕತೆ ಇಲ್ಲ. ಒಬ್ರನ್ನ ನೋಡಿ ಒಬ್ರು ಮಾಡೋ ಅವಶ್ಯಕತೆನೂ ಇಲ್ಲ, ನಿಮ್ಮ ಶಕ್ತಿಯಾನುಸಾರ ಮಾಡ್ಬೋದಲ್ಲ. ಹಾಗಾಗಿ ನಿಮ್ಮ ಶಕ್ತಿ ಏನದನೋ ಅದನ್ನ ಮಾಡಿ ಮುಕ್ತರಾಗುವಂತ ಹಾದಿ ಹಿಡಿರಿ ಅಂತ ಎಲ್ಲಾ ಧರ್ಮದೊಳಗೆ ಹೇಳ್ಯಾರಿ. ಮತ್ ನಮ್ಮಲ್ಲಿ ಅಷ್ಟ ಅಲ್ಲ, ಕ್ರಿಶ್ಚಿಯನ್ರೊಳಗೂ ಅದ. ಇದು ಸೇವೆ ಮತ್ತು ದಾನ ಕ್ರಿಶ್ಚಿಯನ್ರೊಳಗೂ ಅದ. ಚಂದ ಫಾಲೋ ಮಾಡ್ತಾರ ಕ್ರಿಶ್ಚಿಯನ್ರು. ಇವತ್ತು ಕ್ರಿಶ್ಚಿಯನ್ರು ಯಾಕಷ್ಟು ದೊಡ್ಡ ಶ್ರೀಮಂತರ ಅದಾರ ಅಂದ್ರೆ ತಿಳ್ಕೊರಿ, ಸೇವಾ ಮಾಡ್ತಾರ. ಎಂಥ ಸೇವಾ ಅಂದ್ರೆ, ಎಲ್ಲಾ ಸೇವಾ ಮಾಡ್ಲಿಕ್ಕೆ ಮುಂದು ಮದರ್ ತೆರೆಸಾ ಯಾಕೆ ದೊಡ್ಡವರಾದ್ರು? ಕುಷ್ಠರೋಗಿಗಳನ್ನು ಅಂಗೈಯಾಗ ಹಿಡ್ಕೊಂಡು ಹೋದ್ರಿ ಅವರು. ಅವ್ರ ಬಾಯಿ ತೊಳೆದ್ರಿ, ಮುಖ ತೊಳೆದ್ರು, ಏನ್ ಜಳಕ ಮಾಡಿಸಿದ್ರು, ಬಟ್ಟೆ ತೊಡಿಸಿದ್ರು, ಕೈಲಿ ಉಣಿಸಿದ್ರು. ಯಾರು ಮುಟ್ತಾರ ಕುಷ್ಠರೋಗಿಗಳನ್ನ? ಮನ್ಯಾಗನ ನಮ್ಮ ಹಿರಿಯರ ಯಾರೋ ಒಬ್ಬ ಜೋರಸೆ ಕೆಮ್ಮಿದ್ರೆ ಸೀನಿದ್ರೆ ದೂರ ನಿಲ್ತೀವಿ ನಾವು, ಹೋಗ ಅಯ್ಯೋ ಮರಯ್ಯ ಅಂತ. ಹಿಂಗಿರುವಾಗ ಬೀದಿಯಾಗಿ ಬಿದ್ದವ್ರನ್ನ ಕೈಯಾಗಿ ಎತ್ಕೊಂಡು ಹೋಗಿ ಸೇವಾ ಮಾಡ್ಬೇಕಾದ್ರೆ ಎಂಥ ದೊಡ್ಡ ಗುಣ. ಆಕೆ ವಿಶ್ವ ಮಾತೆ ಆದದ್ದ ಈ ಕಾರಣಕ್ಕ. ಸೇವಾ ಮಾಡಿ ದೊಡ್ಡವರಾದ್ರೆ ಯಾರು ಅಂದ್ರೆ ಕ್ರಿಶ್ಚಿಯನ್ರು. ಎಂಥ ಸೇವಾರಿ ಅವ್ರದ್ದು. ಆ ಸೇವೆಯಿಂದ ಅವರು ಬಹಳ ದೊಡ್ಡ ಧರ್ಮವನ್ನ ಕಟ್ಟಿದ್ರು. ಅತ್ಯಂತ ಶ್ರೀಮಂತ ಧರ್ಮ, ದೊಡ್ಡ ಧರ್ಮ, ವಿಶ್ವ ಧರ್ಮವಾಗಿ ಬೆಳೀತಿ ಯಾಕ ಕ್ರಿಶ್ಚಿಯನ್ರದು ಅಂತಂದ್ರೆ ಸೇವಾ ಮಾಡೋದ್ರಿಂದ. ನಾಚ್ಕೊಳಂಗಿಲ್ರಿ, ಹೆಸ್ಕೊಳಂಗಿಲ್ರಿ ಅವರು. ಇವತ್ತು ಹಾಸ್ಪಿಟ್ಲ್ ತೆಗದಾರ, ದೊಡ್ಡ ದೊಡ್ಡ ದವಾಖಾನೆಗಳನ್ನ ತೆಗದಾರ. ನಾಚ್ಕೊಳಂಗಿಲ್ಲ, ಹೆಸ್ಕೊಳಂಗಿಲ್ಲ, ಕೈ ಮುಟ್ಟಿ ಮೈ ಮುಟ್ಟಿ ಮಾಡ್ತಾರ. ಬರೀ ನಾವು ನಮ್ಮ ಮನ್ಯಾಗ ತಂದೆ ತಾಯಿನ ನಮ್ಮ ಮುಂದ್ ಕೆಮ್ಮಿದ್ರೆ ಸೀನಿದ್ರೆ ಹಿಂದ್ ಸರದ್ ನಿಂತ್ರೆ ನಾವೆಂಥ ಮಕ್ಕಳು ಹೇಳ್ರಿ?
ಕೈ ಮುಟ್ಟಿ ಮೈ ಮುಟ್ಟಿ ಸೇವಾ ಮಾಡೋದು ಯಾವಾಗಿನ ಹಾಸಿಗೆ ಹಿಡಿದ್ರ ಅಂದ್ರೆ ತೊಳೆಯುದು ಬೆಳೆಯುದು ನಾವು ಮಾಡ್ತೀವ? ಮಾಡಂಗೆ ಇಲ್ಲ. ನಮ್ಮನ್ನೆಲ್ಲ ತೊಳೆದು ಬಳೆದು ಇಷ್ಟು ದೊಡ್ಡವರನ್ನ ಮಾಡಿ ನೆಂದ್ರಿಸ್ಯಾರ ತಂದೆ ತಾಯಿ ಅಂತ ಹೇಳಿ ನಮಗ್ ಅರಿವಿರಂಗಿಲ್ಲ. ಮುಪ್ಪಿನ ಕಾಲಕ್ಕೆ ಅವ್ರನ್ನ ಮುಟ್ಟಿ ಸೇವನ ಮಾಡುದಿಲ್ಲ ನಾವು. ಇಂಥ ಒಂದು ಜನಮಾನಸ ನಮ್ಮೊಳಗದ. ಅದಕ್ಕೆ ದಯಮಾಡಿ ಸೇವಾ ಮನೋಭಾವನೆಯನ್ನ ಈಗಿರ್ತ ಮಕ್ಕಳಿಗೆ ಬೆಳೆಸ್ರಿ. ಮಕ್ಕಳನ್ನ ಹಂಗ ಬಿಡಬೇಡ್ರಿ. ಉಂಡ ತಾಟನ್ನ ಎತ್ತಿಡಕ್ ಕಲಿಸ್ರಿ. ಅವರ ತೊಳೆದ್ರು ತಪ್ಪಿಲ್ಲ, ಅವರ ಬಟ್ಟೆಯನ್ನು ಅವ್ರಿಗೆ ತೊಳ್ಕೊಳಕ್ ಹಚ್ಚ್ರಿ. ಮನ್ಯಾಗ ತಾಯಂದ್ರು ನೀವು ಬಹಳ ಪ್ರೇಮ ಮಾಡ್ತೀರಿ, ಹಂಗ ಮಾಡ್ಬೇಡ್ರಿ. ಪ್ರೇಮ ಇರ್ಲಿ, ಉಣಸ್ರಿ, ತಿನ್ನಿಸ್ರಿ, ಬೆಳೆಸ್ರಿ, ಕಾಳಜಿ ಮಾಡ್ರಿ. ಕೆಲಸ ಮಾಡೋ ವಿಷಯದೊಳಗ, ಸೇವಾ ಕಲಿಸೋ ವಿಷಯದೊಳಗ ಸಣ್ಣಂದ್ರತ ಕಲಿಸ್ಬೇಕು, ಇಲ್ಲಾಂದ್ರೆ ಕಲಿಯಂಗಿಲ್ಲ. ಅವ್ರವ್ರ ಬಟ್ಟೆಯನ್ನು ಅವ್ರು ಹಿಂಡ್ ಹಾಕೊಳ್ಳೋದು, ಅವ್ರ ಉಂಡ ತಟ್ಟೆಯನ್ನು ಅವರ ತೊಳೆದಿಡುವುದು, ಎತ್ತಿಡುವಂತಹದ್ದು, ತೊಳಿಲಿಕ್ಕಾಗದೇ ಇದ್ರು ಎತ್ತಿಡುವಂತಹದ್ದು, ಇನ್ನೊಬ್ಬರ ತಟ್ಟೆಯನ್ನು ಎತ್ತಿಡುವಂತಹದ್ದು, ಊಟಕ್ಕೆ ನೀಡುವಂತಹದ್ದು, ನಿಮಗ್ ಆರಾಮಿಲ್ಲ ಅಂದ್ರೆ ನಿಮ್ ಕೈಕಾಲು ಒತ್ತುವಂತಹದ್ದು, ಇದನ್ನ ಸಣ್ಣಂದಿರ್ತ ಕಲಿಸ್ಬೇಕ್ರಿ. ಇಲ್ಲ ಹೊಳ್ ನೋಡಂಗಿಲ್ರಿ ಮಕ್ಕಳು. ಏನಾಗೈತಿ ಅಂತಾವ, ಆರಾಮಿಲ್ಲ ಅಂತ ಗುಳಿಗೆ ತಂದು ಕೊಡೋದ್ರ ರಟ ತಂದು ಕೊಡ್ತಾವ. ಅದು ತಗೊಂಡೇನೋ ಅಂತ ಹೊಳಿ ಕೇಳಂಗಿಲ್ಲ. ಒಂದು ಚಾ ಬೇಕನ್ನ ಅಥವಾ ಕಣ್ಣೀರ್ ಬಟ್ಟಿ ಹಾಕ್ಲೇನ, ಕಾಲ್ ಒತ್ತಲೇನ ಅನ್ನಂಗ ಇಲ್ಲಿ. ಇವತ್ತು ಕಲಿಸ್ಬೇಕ ಅದನ್ನೆಲ್ಲ. ಸಣ್ಣಂದಿರ್ತ ಸೇವಾ ಮನೋಭಾವನೆಯನ್ನು ಕಲಿಸದೇ ಇದ್ರೆ ಮುಪ್ಪಾವಸ್ಥೆ ಒಳಗ ಅವರು ಏನು ಮಾಡಲ್ಲ, ನೀವು ಕೂಡ ಕೊರಗಬೇಕಾಗ್ತದ. ಅದಕ್ಕ ಸೇವಾ ಅನ್ನೋದು ಮಠಮಾನ್ಯದಾಗ ಗುಡಿಯಾಗ ಮಾಡೋದು ಅಷ್ಟ ನಾವು ಹೇಳಂಗಿಲ್ಲ. ನಿಮ್ಮ ವೈಯಕ್ತಿಕ ಅವರವರ ವೈಯಕ್ತಿಕ ಕೆಲಸಗಳನ್ನು ಮಾಡಿಕೊಳ್ತಾ ನಿಮ್ಮ ಸೇವೆಯನ್ನ ಮಾಡುವ ಮನೋಭಾವ ಮಕ್ಕಳಿಗೂ ಕೂಡ ಬರಬೇಕು. ಮನೆಯ ಕಾಳಜಿ, ಮನೆಯ ಜವಾಬ್ದಾರಿ, ಇವೆಲ್ಲವೂ ಕೂಡ ಅವರಿಗೆ ಅರಿವು ಬರ್ಬೇಕು ಅಂದ್ರೆ ಸೇವಾ ಮನೋಭಾವನೆ ಕಲಿಸ್ರಿ. ಎರಡನೇದು ದಾನ. ದಾನ ಅಂದಾಗ ಕೈ ಎತ್ತಿ ಹೊರಗೆ ಗುಡಿಗುಂಡಾರಗಳಿಗೆ ಮಠಮಾನ್ಯಗಳಿಗೆ ಕೊಡೋದಟ್ಟ ಅಲ್ಲ, ಬಾಗಿಲಿಗೆ ಬಂದವ್ ಯಪಾ ಅಂದವರಿಗೂ ಒಂದಿಟ್ಟು ಕೈ ಎತ್ತಿ ಇದ್ದದ್ದನ್ನೇ ಕೊಡುವಂತ ಧಾರಾಳ ಮನಸ್ಸನ್ನು ಕೂಡ ಇವತ್ತು ಬೆಳೆಸಬೇಕಾಗಿ ಇದ್ದದ್ದನ್ನೇ ಕೊಡೋಣ. ಆ ನಂತರದಲ್ಲಿ ಹೊರಗೆ ಸಮಾಜಕ್ಕೆ, ಧರ್ಮಕ್ಕೆ ಕೊಡೋದಂತೂ ಇದ್ದದ್ದೇ. ಅದ್ರ ಜೊತೆಗೆ ಇನ್ನೂ ಒಂದು ಬರ್ತದ್ರಿ ದಾನ. ಅದೇನಪ್ಪಾ ಅಂದ್ರ ಮನೆ ಮನೆಯಿಂದ ಇವತ್ತು ಕಲಿಸ್ಬೇಕಾಗ್ಯದ. ತಂದೆ ತಾಯಿ ಶಕ್ತಿ ಇರೋ ಮಟ್ಟ ಮಕ್ಕಳಿಗೆ ಕೊಟ್ಟು ಬೆಳೆಸಿರ್ತಾರ. ಶಕ್ತಿ ನಿಂತ ಮೇಲೆ ತಂದೆ ತಾಯಿಗೆ ಮಕ್ಕಳು ಕೊಡದಂಥವ್ರು ಅದಾರ. ಅದಕ್ಕ ದಾನ ಅನ್ನೋದನ್ನು ಮಕ್ಕಳಿಗೆ ಕಲಿಸ್ರಿ. ತಂದೆ ತಾಯಿಗೂ ಕೈ ಎತ್ತಿ ಕೊಡೋದನ್ನು ಕೂಡ ಇವತ್ತು ಮಕ್ಕಳು ಕಲಿಬೇಕಾಗ್ಯದ. ಮಕ್ಕಳು ಅದನ್ನ ಮಾಡಿ, ನಿನ್ಗೇನ್ ಬೇಕಾಗ್ಯದ ಕೊಡಿಸಿನಲ್ಲಿ ಅರಿವಿ, ನಿನ್ಗೇನ್ ಬೇಕಾಗ್ಯದ ತೋರ್ಸಿನಲ್ಲಿ ದವಾಖಾನಿಗೆ, ಕೊಡಿಸಿನಲ್ಲಿ ಗುಳಿಗಿನ ಅಂತ ಮಕ್ಕಳು 10 ರೂಪಾಯಿನ ಕೊಡ್ಲಾರ್ದೆ ತಿರಸ್ಕಾರ ಮಾಡ್ತಾರ. ಆಮೇಲೆ ಏನಪ್ಪಾ ಅಂದ್ರೆ ತಮ್ಮ ಕಿಶೆ ತುಂಬಾ ಪಗಾರ ಇಟ್ಕೊಳ್ಳುವಂತ ವ್ಯವಸ್ಥೆ ಇದ್ರು ಕೂಡ ನಿಂದು ಬಂದದಲ್ಲ 2000, ನಿಂದು ಬಂದದಲ್ಲ 1000, ಪೆನ್ಷನ್ ಬಂದದಲ್ಲ ಅಂತ ಅವರನ್ನ ತೀರಾ ನಿಕೃಷ್ಟವಾಗಿ ನೋಡುವಂತ, ಅವರನ್ನ ಏನು ಹೊಳ್ಳಿ ಅವ್ರನ್ನ ವಿಚಾರಣೆ ಮಾಡ್ಲಾರ್ದಂತ ವ್ಯವಸ್ಥೆಯನ್ನು ಕೂಡ ಇವತ್ತು ಎಷ್ಟೋ ಕಡೆ ಮಕ್ಕಳು ಮಾಡ್ಕೊಂಡಿರ್ತಾರ. ಅದಕ್ಕ ತ್ಯಾಗ, ಸೇವೆ, ದಾನ ಇಂಥ ಒಳ್ಳೆ ಗುಣಗಳನ್ನ ಮರಿಲಾರ್ದಂಗ ನಾವು ಮಕ್ಕಳಲ್ಲಿ ಇವತ್ತು ತುಂಬಿ ಬೆಳೆಸಬೇಕಾಗ್ಯದ. ಆ ಹಿನ್ನೆಲೆ ಒಳಗೆ ನಾವು ನೀವೆಲ್ಲ